ರಾಷ್ಟ್ರ ರಾಜಧಾನಿ ದೆಹಲಿಯ ಧರಣಿ ಕೇಂದ್ರವಾದ ಜಂತರ್ ಮಂತರ್ನಲ್ಲಿ ಜುಲೈ 22ರ ರಾತ್ರಿ ಸಂಭವಿಸಿದ ಹಿಂಸಾತ್ಮಕ ಬೆಳವಣಿಗೆಗಳು ಕಳವಳವನ್ನು ಮೂಡಿಸಿವೆ. ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಪ್ರತಿಭಟನಾ ಹಕ್ಕುಗಳನ್ನ ಕಾನೂನು ಸುವ್ಯವಸ್ಥೆಯ ನಿರ್ವಹಣೆ ಹೆಸರಿನಲ್ಲಿ ದಮನಿಸಲಾಗ್ತಾ ಇದೆ ಅನ್ನುವಂಥ ವ್ಯಾಪಕ ಆರೋಪಕ್ಕೆ ಇದು ಮತ್ತಷ್ಟು ಪುಷ್ಟಿಯನ್ನ ನೀಡಿದೆ. ದೇಶದ ಭವಿಷ್ಯವಾದ ಲಕ್ಷಾಂತರ ವಿದ್ಯಾರ್ಥಿಗಳ ಆಕ್ರೋಶವನ್ನ ಹತೋಟಿಗೆ ತರೋದಿಕ್ಕೆ ಸರ್ಕಾರ ಮತ್ತೆ ಪೊಲೀಸರು ಅನುಸರಿಸ್ತಾ ಇರುವಂತಹ ಮಾರ್ಗಗಳು ಸರಿನಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಶಾಂತಿಯುತ ಪ್ರತಿಭಟನೆಯನ್ನ ಅತಿ ಸೂಕ್ಷ್ಮ ಕಾನೂನು ಸಮಸ್ಯೆಯಾಗಿ ಪರಿವರ್ತಿಸಲಾಗ್ತಾ ಇದೆಯಾ ಅನ್ನುವಂಥ ಚರ್ಚೆ ಈಗ ದೇಶಾದ್ಯಂತ ನಡೀತಾ ಇದೆ. ಈ ಬೆಳವಣಿಗೆ ಬೆನ್ನಲ್ಲೇನೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಭಾಗಿಯಾಗಿರೋರ ಬಗ್ಗೆ ತ್ವರಿತ ವಿಚಾರಣೆ ನಡೆಸಿ ಕಠಿಣ ಶಿಕ್ಷೆ ಖಚಿತಪಡಿಸುವ ಉದ್ದೇಶದಿಂದ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗುವುದು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಾರ ಘೋಷಿಸಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನ ರಕ್ಷಣೆ ಮಾಡೋದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಭಾಗಿಯಾಗಿರೋರ ವಿರುದ್ಧ ತ್ವರಿತ ವಿಚಾರಣೆಯನ್ನ ನಡೆಸಿ ಕಠಿಣ ಶಿಕ್ಷೆಯನ್ನ ವಿಧಿಸೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ಅವರು ಹೇಳಿದ್ದಾರೆ. ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ, ನಮ್ಮ ಯುವಕರ ಕಲ್ಯಾಣ ಮತ್ತೆ ಭವಿಷ್ಯಕ್ಕಿಂತ ಮುಖ್ಯ ಆಗಿದ್ದು ಬೇರೆ ಯಾವುದೂ ಇಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರೋರಿಗೆ ತ್ವರಿತ ಮತ್ತೆ ಕಠಿಣ ಶಿಕ್ಷೆಯನ್ನ ಖಚಿತಪಡಿಸಿಕೊಳ್ಳೋದಿಕ್ಕೆ ನಾವು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಅಗತ್ಯ ಇರುವಂತಹ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳುವ ಹಾಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿರ್ದೇಶನವನ್ನ ನೀಡಿದ್ದೀವಿ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನ ಕಾಪಾಡುವಂತಹ ನಮ್ಮ ಕ್ರಮಗಳ ಸರಣಿಯನ್ನ ಇದು ಮುಂದುವರಿಸುತ್ತೆ ಅಂತ ಅವರು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಲ್ಲಿ ಭಾಗಿಯಾಗಿರೋರ ವಿರುದ್ಧ ತ್ವರಿತವಾಗಿ ಕಾನೂನು ಕ್ರಮವನ್ನ ಜರುಗಿಸಿ ಕಠಿಣ ಶಿಕ್ಷೆಯನ್ನ ಖಚಿತಪಡಿಸುವಂತಹ ಉದ್ದೇಶದಿಂದ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ಪ್ರಧಾನಿ ಅವರು ತಮ್ಮ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳ ಮುಂದುವರಿದ ಭಾಗವಾಗಿನೇ ಈ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತ ಕೂಡ ಅವರು ಹೇಳಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳ ಆಗ್ರಹ ಬೇರೆನೇ ಇದೆ. ಇಲ್ಲಿ ಅವರು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು, ಕೊಡದೆ ನಾವು ಇಲ್ಲಿಂದ ಕದಲೋದಿಲ್ಲ ಅಂತ ಘೋಷಿಸಿದ್ದಾರೆ. ಜಂತರ್ ಮಂತರ್ನಲ್ಲಿ ಕಳೆದ ಕೆಲವು ವಾರಗಳಿಂದ ನಡೀತಾ ಇರುವಂತಹ ಈ ವಿದ್ಯಾರ್ಥಿ ಚಳವಳಿ ಕೇವಲ ಕಾನೂನು ಸುವ್ಯವಸ್ಥೆ ಸಮಸ್ಯೆಯಾಗಿದೆಯಾ ಅಥವಾ ಶಿಕ್ಷಣ ಕ್ಷೇತ್ರದ ಹಗರಣಗಳ ವಿರುದ್ಧ ಧ್ವನಿ ಎತ್ತಿದಂಥ ಯುವ ಜನರ ನ್ಯಾಯಯುತ ಹಾಗೂ ಶಾಂತಿಯುತ ಹೋರಾಟವನ್ನು ಹತ್ತಿಕ್ಕೋದಿಕ್ಕೆ ಬಲ ಪ್ರಯೋಗ ಮಾಡಲಾಗ್ತಾ ಇದೆ ಅನ್ನುವಂಥ ಸಂಶಯಗಳು ದಟ್ಟುವಾಗಿವೆ. ದೆಹಲಿ ಪೊಲೀಸರ ಪ್ರಕಾರ ಹಿಂಸಾಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ರೆ, ಸಂಘಟಕರ ಪ್ರಕಾರ ಇಡೀ ಚಳುವಳಿಯ ಧ್ವನಿಯನ್ನ ಅಡಗಿಸೋದಿಕ್ಕೆ ಇಂಟರ್ನೆಟ್ ತಡೆ ಹಾಗೂ ಬಲ ಪ್ರಯೋಗವನ್ನ ಬಳಸಲಾಗ್ತಾ ಇದೆ. ಈ ಸಂಘರ್ಷದ ನೈಜ ಚಿತ್ರಣವನ್ನ ಗ್ರಹಿಸೋದಿಕ್ಕೆ ಹೋರಾಟದ ಹಿನ್ನೆಲೆ ಮತ್ತೆ ಕಳೆದ ರಾತ್ರಿಯ ಪ್ರಮುಖ ಬೆಳವಣಿಗೆಗಳನ್ನ ಸಮಗ್ರವಾಗಿ ಪರಿಶೀಲಿಸೋದು ಅತ್ಯಗತ್ಯ. 2026ರ ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಸಿಬಿಎಸ್ಇ ಮೌಲ್ಯಮಾಪನ ಅಕ್ರಮಗಳಿಂದ ಲಕ್ಷಾಂತರ ಅಭ್ಯರ್ಥಿಗಳ ಭವಿಷ್ಯದ ಮೇಲಾದಂಥ ಅನ್ಯಾಯದ ವಿರುದ್ಧ ಯುವ ಜನರು ಬೀದಿಗಿಳಿದಿದ್ರು. ಅಭಿಜಿತ್ ದೀಪ್ಕೆ ನೇತೃತ್ವದ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತೆ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಜಂಟಿಯಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಸುದೀರ್ಘ ಧರಣಿಯನ್ನ ಆರಂಭ ಮಾಡಿದ್ರು. ಇದಕ್ಕೆ ಬೆಂಬಲವಾಗಿ ಪ್ರಸಿದ್ಧ ಪರಿಸರವಾದಿ ಸೋನಂ ವಾಂಗ್ಚುಕ್ ಅವರು ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡು ವಿದ್ಯಾರ್ಥಿಗಳ ಪರ ಧ್ವನಿಯನ್ನ ಎತ್ತಿದ್ರು. ಜುಲೈ 20ರಂದು ಈ ವಿದ್ಯಾರ್ಥಿಗಳ ಸಂಸತ್ ಚಲೋ ಮೆರವಣಿಗೆ ಸಂದರ್ಭದಲ್ಲಿ ಸಾವಿರಾರು ಯುವಕರು ಸಂಸತ್ತಿನತ್ತ ಸಾಗೋದಿಕ್ಕೆ ಪ್ರಯತ್ನ ಪಟ್ಟಾಗ ಪೊಲೀಸರು ಅಶ್ರವಾಯು ಹಾಗೂ ಲಾಠಿ ಚಾರ್ಜ್ ಅನ್ನ ಬಳಸಿ ಧರಣಿ ಸ್ಥಳದ ವೇದಿಕೆ ಮತ್ತೆ ಡೇರೆಗಳನ್ನ ಧ್ವಂಸಗೊಳಿಸಿದ್ರು. ಈ ಘಟನೆಯಲ್ಲಿ 10 ವಿದ್ಯಾರ್ಥಿಗಳು ಹಾಗೆ ಪೊಲೀಸರು ಗಾಯಗೊಂಡರು ಕೂಡ ಮಾರನೇ ದಿನಾನೇ ಯುವ ಜನರು ಮತ್ತೆ ಜಂತರ್ ಮಂತರ್ಗೆ ಆಗಮಿಸಿ ಧರಣಿ ಸ್ಥಳವನ್ನ ಮರುಸ್ವಾಧೀನ ಪಡಿಸಿಕೊಂಡು ತಮ್ಮ ಹೋರಾಟವನ್ನ ಪುನರಾರಂಭಿಸಿದ್ರು. ಜುಲೈ 22 ಬುಧವಾರ ಸಂಜೆ ಹಾಗೂ ರಾತ್ರಿ ಅವಧಿಯಲ್ಲಿ ಜಂತರ್ ಮಂತರ್ ಮತ್ತೆ ಟಾಲ್ಸ್ಟಾಯ್ ಮಾರ್ಗ ಪ್ರದೇಶಗಳಲ್ಲಿ ಸಂಭವಿಸಿದಂತಹ ಘಟನೆಗಳು ಈಗ ದೇಶಾದ್ಯಂತ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ದೆಹಲಿ ಪೊಲೀಸ್ ಮೂಲಗಳ ವಿವರಣೆಯ ಪ್ರಕಾರ ಮೊದಲ ಕಲ್ಲು ತೂರಾಟದ ಘಟನೆ ಸಂಜೆ ಸುಮಾರು 4:30ಕ್ಕೆ ಟಾಲ್ಸ್ಟಾಯ್ ಮಾರ್ಗದಲ್ಲಿ ನಡೆಯಿತು. ಇದರಲ್ಲಿ ಪಂಜಾಬಿ ಬಾಗ್ ವಿಭಾಗದ ಎಸಿಪಿ ಜಯಪ್ರಕಾಶ್ ಅವರ ಹಣೆಗೆ ಕಲ್ಲು ತಗಲಿ ತೀವ್ರ ಗಾಯ ಆಯಿತು. ಇದರ ನಂತರ ರಾತ್ರಿ 8:30ರಿಂದ 9ರ ನಡುವೆ ಎರಡನೇ ಬಾರಿಗೆ ಘರ್ಷಣೆ ತೀವ್ರಗೊಂಡು ಮತ್ತೊಬ್ಬ ಎಸಿಪಿ ವಿವೇಕ್ ಭಗತ್ ಸೇರಿದ ಹಾಗೆ 5ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಗಾಯಗೊಂಡರು. ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಪೊಲೀಸರು ಮರುಪ್ರಹಾರವಾಗಿ ಅಶ್ರವಾಯುವನ್ನ ಪ್ರಯೋಗಿಸಿದ್ರು ಮತ್ತೆ ಲಾಠಿ ಚಾರ್ಜ್ ಅನ್ನ ನಡೆಸಿದ್ರು. ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದ ಹಾಗೇನೆ ಕೇಂದ್ರ ದೆಹಲಿಯ ಪ್ರಮುಖ ಭಾಗಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನ ಹಾಗೂ ಜಾಮರ್ಗಳನ್ನ ಸಕ್ರಿಯಗೊಳಿಸಿ ಸಂಪರ್ಕ ಜಾಲವನ್ನ ಕಡಿತಗೊಳಿಸಲಾಯಿತು. ಪೊಲೀಸ್ ಇಲಾಖೆ ವರದಿ ಪ್ರಕಾರ ಪ್ರತಿಭಟನಾಕಾರರ ಗುಂಪಿನಲ್ಲಿ ಸೇರಿದಂತ ಕೆಲವು ಸಮಾಜಘಾತುಕ ಶಕ್ತಿಗಳು ಸಂಘಟಕರ ಮಾತಿಗೂ ಕೂಡ ಕಿವಿಗೊಡದೇನೆ ಪೊಲೀಸರ ಮೇಲೆ ಕಲ್ಲು ಮತ್ತೆ ಬಾಟಲಿಗಳನ್ನ ತೂರಿದ್ರು ಹಾಗೂ ಕೆಲವೆಡೆ ಪೊಲೀಸರ ಕೈಯಲ್ಲಿದ್ದಂತಹ ಲಾಠಿಗಳನ್ನ ಕಸಿದುಕೊಂಡು ದಾಳಿ ನಡೆಸಿದ್ರು. ಆದ್ರೆ ಸಿಜೆಪಿ ಹಾಗೂ ಪ್ರತಿಭಟನಾಕಾರರ ಕಡೆಯಿಂದ ಸಂಪೂರ್ಣವಾಗಿ ವಿಭಿನ್ನವಾದ ವಿವರಣೆಗಳು ಹೊರಬಂದಿವೆ.
ಪ್ರತಿಭಟನಾಕಾರರು ಅತ್ಯಂತ ಶಾಂತಿಯುತವಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾಗ ಪೊಲೀಸರೇ ಪ್ರಚೋದನಕಾರಿ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ ಸಂಘಟಕರು ಆರೋಪ ಮಾಡಿದ್ದಾರೆ. ಸಿಜೆಪಿ ಪ್ರಕಾರ ರಾತ್ರಿ 2 ಗಂಟೆ ಸುಮಾರಿಗೆ ಸಂಪೂರ್ಣ ಜಜ್ಜಲ್ಪಟ್ಟಂತ ಒಂದು ಕಾರೊಂದನ್ನ ದೆಹಲಿ ಪೊಲೀಸರು ಪ್ರತಿಭಟನಾ ಸ್ಥಳಕ್ಕೆ ತಂದು ನಿಲ್ಲಿಸಿದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳ ಮೇಲೆ ಧ್ವಂಸ ಕೃತ್ಯದ ಸುಳ್ಳು ಆರೋಪವನ್ನ ಹೊರಿಸೋದಿಕ್ಕೆ ಪೊಲೀಸರು ಕುತಂತ್ರವನ್ನ ರೂಪಿಸಿದ್ದಾರೆ ಅಂತ ಸಿಜೆಪಿ ಸ್ಥಾಪಕ ಅಭಿಜಿತ್ ದೀಪ್ಕೆ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಆರೋಪ ಮಾಡಿದ್ದಾರೆ. ಮುಖ್ಯವಾಹಿನಿಯ ಮಾಧ್ಯಮಗಳು ಮತ್ತೆ ಪೊಲೀಸ್ ಮೂಲಗಳು ನೀಡ್ತಾ ಇರುವಂತಹ ವರದಿಗಳನ್ನ ಸಮಗ್ರವಾಗಿ ವಿಶ್ಲೇಷಿಸಿದಾಗ ಇಲ್ಲಿ 2 ವಿಭಿನ್ನ ಚಿತ್ರಣಗಳು ಗೋಚರಿಸ್ತವೆ. ಈ ವರದಿಗಳಲ್ಲಿ ಮುಖ್ಯವಾಗಿ ಪೊಲೀಸರಿಗಾದಂತಹ ಗಾಯಗಳು, ಕಲ್ಲು ತೂರಾಟ ಮತ್ತೆ ಸಮಾಜಘಾತುಕ ಶಕ್ತಿಗಳ ಪ್ರವೇಶಕ್ಕೆ ಸಂಪೂರ್ಣ ಗಮನವನ್ನ ನೀಡಲಾಗಿದ್ದು, ವಿದ್ಯಾರ್ಥಿಗಳ ಚಳವಳಿಯನ್ನೇ ಕೇವಲ ಒಂದು ಹಿಂಸಾತ್ಮಕ ದಂಗೆ ಹಾಗೆ ಬಿಂಬಿಸಲಾಗಿದೆ. ಆದ್ರೆ ಈ ಘಟನೆಯನ್ನ ಹಿಂದಿನ ದಿನಗಳ ಘಟನಾವಳಿಗಳಿಗೆ ಜೋಡಿಸಿ ನೋಡಿದಾಗ ಹಲವು ವಾರಗಳಿಂದ ಯಾವುದೇ ಸೂಕ್ಷ್ಮ ಪರಿಹಾರ ಸಿಗದೇನೆ ಆಕ್ರೋಶಗೊಂಡಿರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳ ನೈಜ ಆಗ್ರಹಗಳು ಈ ಗಲಾಟೆಯಲ್ಲಿ ಮರೆಯಾಗ್ತಾ ಇರೋದು ಎದ್ದು ಕಾಣಿಸುತ್ತೆ. ಪೊಲೀಸರ ಮೇಲಿನ ದಾಳಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಸಮರ್ಥಿಸೋದಿಕ್ ಸಾಧ್ಯ ಇಲ್ಲ. ಆದ್ರೆ ಇಂಟರ್ನೆಟ್ ಸಂಪರ್ಕವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ವಿದ್ಯಾರ್ಥಿಗಳ ಮೇಲಿನ ಬಲ ಪ್ರಯೋಗವನ್ನ ಮರೆಮಾಚಿಬಿಟ್ಟು ಪ್ರತಿಭಟನೆಯನ್ನ ಅಕ್ರಮ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಹೋರಾಟಗಾರರ ಆತಂಕ ಕಾರಣ ಆಗಿದೆ. ಈ ಘಟನೆ ಸಂಸತ್ತಿನ ಒಳಗೂ ಕೂಡ ತೀವ್ರ ರಾಜಕೀಯ ಸಂಚಲನವನ್ನ ಉಂಟು ಮಾಡಿದೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಇಂಡಿಯಾ ಕೂಟದ ಸಂಸದರು ಕಪ್ಪು ಉಡುಪನ್ನು ಧರಿಸಿ ಸಂಸತ್ತಿನಲ್ಲಿ ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ಕಠಿಣ ಧೋರಣೆಯನ್ನ ಖಂಡಿಸಿದ್ದಾರೆ. ಇನ್ನೊಂದು ಕಡೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರು ಪರೀಕ್ಷಾ ಅಕ್ರಮಗಳ ಕುರಿತು ಸಂಸತ್ತಿನಲ್ಲಿ ಸಮಗ್ರ ಚರ್ಚೆಗೆ ಸರ್ಕಾರ ರೆಡಿ ಇದೆ ಅಂತ ಹೇಳಿಕೆಯನ್ನ ನೀಡಿದ್ದು, ಪ್ರತಿಭಟನೆಯನ್ನ ರಾಜಕೀಯಗೊಳಿಸದೇ ಇರೋ ಹಾಗೆ ಮನವಿ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಸೋನಂ ವಾಂಗ್ಚುಕ್ ಅವರು ವಿದ್ಯಾರ್ಥಿಗಳ ಮೇಲೆ ಯಾವುದೇ ಸುಳ್ಳು ಎಫ್ಐಆರ್ ಅಥವಾ ಪೊಲೀಸ್ ಕಿರುಕುಳ ನೀಡೋದಿಲ್ಲ ಅನ್ನುವಂಥ ಭರವಸೆ ಸಿಕ್ಕರೆ ಮಾತ್ರನೇ ತಮ್ಮ 25 ದಿನಗಳ ಸುದೀರ್ಘ ಉಪವಾಸ ಸತ್ಯಾಗ್ರಹವನ್ನ ಹಿಂಪಡೆಯೋದಾಗಿ ತಿಳಿಸಿದ್ದಾರೆ. ಜಂತರ್ ಮಂತರ್ನಲ್ಲಿ ಬುಧವಾರ ರಾತ್ರಿ ನಡೆದಂತಹ ಘಟನೆಗಳು ನಿಜಕ್ಕೂ ಕಳವಳಕಾರಿಯಾಗಿವೆ. ಒಂದು ಕಡೆ ಸಾವಿರಾರು ವಿದ್ಯಾರ್ಥಿಗಳು ತಿಂಗಳಿಗೂ ಹೆಚ್ಚು ಕಾಲದಿಂದ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ನ್ಯಾಯ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅದೇ ವಿದ್ಯಾರ್ಥಿಗಳ ಕಡೆಯಿಂದ ಹಿಂಸೆ ನಡೀತಾ ಇದೆ ಅಂತ ಪೊಲೀಸರು ಹೇಳಿ ಬಲ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಯುವ ಜನರ ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ನೀಟ್ ಪರೀಕ್ಷಾ ಹಗರಣದಂತಹ ಗಂಭೀರ ಸಮಸ್ಯೆಯನ್ನ ಕೇವಲ ಪೊಲೀಸ್ ಬಲ ಪ್ರಯೋಗ ಹಾಗೆ ಲಾಠಿ ಚಾರ್ಜ್ ಮಾಡೋ ಮೂಲಕ ಹತೋಟಿಗೆ ತರೋದಿಕ್ ಸಾಧ್ಯ ಇಲ್ಲ ಅನ್ನೋದನ್ನ ಮೋದಿ ಸರ್ಕಾರ ಗ್ರಹಿಸಬೇಕಾಗಿದೆ. ಹಿಂಸಾಚಾರದಲ್ಲಿ ಗಾಯಗೊಂಡಂತಹ ಪೊಲೀಸ್ ಸಿಬ್ಬಂದಿಯ ಸುರಕ್ಷತೆ ಎಷ್ಟು ಮುಖ್ಯನೋ, ಶಾಂತಿಯುತವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳ ಸುರಕ್ಷತೆ ಮತ್ತೆ ಅವರ ನ್ಯಾಯಯುತ ಆಗ್ರಹಗಳಿಗೆ ಸರ್ಕಾರ ಸ್ಪಂದಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಇಂಟರ್ನೆಟ್ ಬಂದ್ ಮತ್ತೆ ಸಂವಹನ ಕಡಿತಗೊಳಿಸೋ ಬದಲು ವಿದ್ಯಾರ್ಥಿ ನಾಯಕರೊಂದಿಗೆ ಮುಕ್ತ ಮನಸ್ಸಿನಿಂದ ಮಾತುಕತೆಯನ್ನ ನಡೆಸಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ದೊಡ್ಡ ಸುಧಾರಣೆ ತರೋದೇ ಈ ಬಿಕ್ಕಟ್ಟಿಗೆ ಏಕೈಕ ಶಾಶ್ವತ ಪರಿಹಾರ ಆಗಿದೆ. ಈಗ ವೀಕ್ಷಕರ, ಈ ಕುರಿತು ನಿಮ್ಗೇನ್ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.